ಆತ್ಮೀಯರೇ ನಮಸ್ತೆ. ನಮ್ಮ ಸುತ್ತಣ ಸಮಾಜದ ಅತಿ ಚಿಕ್ಕ ಘಟಕ ಕುಟುಂಬ. ಒಂದು ಕುಟುಂಬದ ಯಶಸ್ಸು ಸಮಾಜದ ಯಶಸ್ಸೆನಿಸಿ ನಾಡಿನ ಯಶಸ್ಸಲ್ಲಿ ಪರಿಣಾಮಕಾರಿ ಪಾತ್ರ ವಹಿಸುತ್ತೆ. ಸಮಾಜದ ಅತಿ ಚಿಕ್ಕ ಘಟಕದ ಅಭ್ಯುದಯವನ್ನ ಧ್ಯೇಯವಾಗಿರಿಸಿಕೊಂಡು ಅವರ ಸಮಸ್ಯೆಯ ಪರಿಹಾರ, ಸುಖ, ಸೌಖ್ಯ, ನೆಮ್ಮದಿಯನ್ನ ಅರಸುವ ಮತ್ತೆ ಆ ಮೂಲಕ ನಾಡಿನ ಸರ್ವರನ್ನ ಸುಖಿಯಾಗಿರಿಸ ಬಯಸುವ ಕಾರ್ಯಕ್ರಮ ಶುಭಮಸ್ತು. ನಾನು ಸುಘೋಷ್. ಕುಟುಂಬದವರ ಶ್ರೇಯಸ್ಸಿಗೆ, ಯಶಸ್ಸಿಗೆ ಸಹಕಾರಿಯಾಗುವ ಸಲಹೆ, ಸೂಚನೆ ಮೊದಲಾದ ವಿಷಯಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜ್ಯೋತಿಷಿ ಶ್ರೀ ರಘುವಂಶಿ ಅವರು. ರಘುವಂಶಿ ಅವರೇ ನಮಸ್ಕಾರ. ಹಾಗೇನೆ ಮನೋವೈದ್ಯರಾದಂತಹ ಡಾಕ್ಟರ್ ವೀರೇಶ್ ಅವರು. ವೀರೇಶ್ ಅವರೇ ನಮಸ್ಕಾರ. ಆರ್ಥಿಕ ಸಲಹೆಗಾರರಾದಂತಹ ಶ್ರೀಕಾಂತ್ ಜಯಕುಮಾರ್ ಅವರು. ಶ್ರೀಕಾಂತ್ ಅವರೇ ನಮಸ್ಕಾರ. ಹಾಗೇನೆ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಸಹನಾ ಅವರು. ಡಾಕ್ಟರ್ ಸಹನಾ ಅವರೇ ನಮಸ್ಕಾರ. ಆದ್ಮೇಲೆ ಇವತ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರತಕ್ಕಂತಹ ಕುಟುಂಬ ಮಯೂರ್ ಅವರದ್ದು. ಮಯೂರ್ ಅವರೇ ನಮಸ್ಕಾರ. ಮಯೂರ್ ಅವರ ಪತ್ನಿ ವಾಣಿ ಅವರು ಕೂಡ ಬಂದಿದ್ದಾರೆ. ವಾಣಿ ಅವರೇ ನಮಸ್ಕಾರ. ಹಾಗೇನೆ ಅವರ ಮಗಳು ಮೇಘನಾ ಕೂಡ ಬಂದಿದ್ದಾಳೆ. ಹಾಯ್ ಮೇಘನಾ. ಒಂದ್ಸರಿ ಮಯೂರ್ ಅವರ ಕುಟುಂಬಕ್ಕೆ ಭೇಟಿಯನ್ನು ಕೊಟ್ಟು ಬರೋಣ. ಮಯೂರ್ ವಾಣಿ ದಂಪತಿಗಳ ಚಿಕ್ಕ ಚೊಕ್ಕ ಕುಟುಂಬದಲ್ಲಿರುವುದು 3 ಜನ. ಸಂಸಾರದ ಹೊಣೆ ಹೊತ್ತ ಮಯೂರ್ ಅವರು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ನಿ ವಾಣಿ ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವುದಲ್ಲದೆ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ದಂಪತಿಗಳಿಗೆ ಮುದ್ದಾದ ಹೆಣ್ಣು ಮಗಳಿದ್ದು ಈಕೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ಸುಖ ಸಂಸಾರ ನಡೆಸ್ತಾ ಇರುವ ಈ ದಂಪತಿಗಳಿಗೆ ಕುಟುಂಬದಲ್ಲಿ ಹೇಳಿಕೊಳ್ಳುವ ಸಮಸ್ಯೆ ಕಾಡ್ತಾ ಇಲ್ಲ. ಆದರೂ ತಮ್ಮ ವ್ಯಾವಹಾರಿಕ ಜೀವನ ಹೇಗೆ ಎಂದು ತಿಳಿದುಕೊಳ್ಳುವುದು ಹಾಗೂ ಇರುವ ಒಬ್ಬ ಮಗಳ ಮುಂದಿನ ಭವಿಷ್ಯ ಹೇಗಿರುವುದು ಎಂದು ತಿಳಿದುಕೊಳ್ಳುವ ಕಾತುರತೆಯಿಂದ ಈ ಕುಟುಂಬ ಇಂದು ನಮ್ಮೊಡನಿದ್ದಾರೆ. ಆದ್ಮೇಲೆ ಮಯೂರ್ ಅವರ ಕುಟುಂಬಕ್ಕೆ ಭೇಟಿಯನ್ನ ಕೊಟ್ಟು ಬಂದಿದ್ದೀವಿ. ಮಯೂರ್ ಅವರೇ, ಒಂದು ಎಲೆಕ್ಟ್ರಿಕಲ್ ಕಂಪನಿಯಲ್ಲಿ ನೀವು ಮಾರ್ಕೆಟಿಂಗ್ ಡಿವಿಷನ್ ಅಲ್ಲಿ ಇದ್ದೀರಾ. ಹೇಗಿದೆ ನೇಚರ್ ಆಫ್ ದ ಜಾಬ್? ಏನಿರುತ್ತೆ ನಿಮಗೆ? ನನ್ನ ಜಾಬ್ ಬಂದ್ಬಿಟ್ಟು ಪ್ರಮೋಷನ್ ಆಫ್ ದ ಪ್ರಾಡಕ್ಟ್ಸ್. ಅಂದ್ರೆ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಏನು ನಡೀತಲ್ಲ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಆ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವಲ್ ತಗೊಂಡು ಅಲ್ಲಿ ಯೂಸ್ ಮಾಡೋ ತರ ಮಾಡೋದು ನಮ್ದು ಅರ್ಥಿಂಗ್ ಮತ್ತೆ ಲೈಟ್ನಿಂಗ್ ಪ್ರೊಟೆಕ್ಷನ್ ಸಿಸ್ಟಮ್ಸ್. ಸಾಕಷ್ಟು ಪವರ್ ಕಟ್ಸ್ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಬಹುಶಃ ಅಂದ್ರೆ ಅರ್ಥಿಂಗ್ ಮತ್ತೆ ಲೈಟಿಂಗ್ ಪ್ರೊಟೆಕ್ಷನ್ ಅಂತ ಹೇಳಿದ್ವಿ. ಯಾವ ರೀತಿಯಾಗಿರುತ್ತೆ ಅದರ ಮಹತ್ವ ಏನಿರುತ್ತೆ ಒಂದು ಮನೆಯಲ್ಲಿ ಅಥವಾ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ? ಯಾವುದೇ ಒಂದು ಕಟ್ಟಡ ಏನಾದ್ರೂ ನಿರ್ಮಿಸಿದಾಗ ಅದಕ್ಕೆ ಪವರ್ ಅಂತ ನೀವು ಸಪ್ಲೈ ಮಾಡ್ತೀರಾ, ಅದಕ್ಕೆ ಅರ್ಥಿಂಗ್ ಬೇಕೇ ಬೇಕಾಗುತ್ತೆ. ಇಲ್ದಿದ್ರೆ ನಿಮಗೆ ಎನಿ ಕೈಂಡ್ ಆಫ್ ಆಕ್ಸಿಡೆಂಟ್ಸ್ ಆಗ್ಬೋದು. ಮತ್ತೆ ಲೈಟ್ನಿಂಗ್ ಪ್ರೊಟೆಕ್ಷನ್ ಅಂತ ಹೇಳಿದಾಗ ಬಿಲ್ಡಿಂಗ್ ಮೇಲೆ ಆ ಲೈಟ್ನಿಂಗ್ ಪ್ರೊಟೆಕ್ಷನ್ ಅಂತ ಒಂದು ಯಂತ್ರನ ಇನ್ಸ್ಟಾಲ್ ಮಾಡ್ತೀವಿ. ಅದು ಕೆಲಸ ಏನಂದ್ರೆ ಈ ಸಿಡಿಲ್ ಬಂದಾಗ ಆ ಲೈಟ್ನಿಂಗ್ ಬಿಲ್ಡಿಂಗ್ ಮೇಲೆ ಬೀಳದಿರೋ ತರ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಅಂದ್ರೆ ಆ ಸಿಡಿಲ್ ನಾವು ಅಟ್ರಾಕ್ಟ್ ಮಾಡ್ಕೊಂಡು ಭೂಮಿಗೆ ಆ ಚಾರ್ಜಸ್ ನ ಭೂಮಿಗೆ ಕಳಿಸುತ್ತೆ. ಓಕೆ, ಸೊ ಆ ಎರಡನ್ನೂ ಕೂಡ ಇನ್ಸ್ಟಾಲೇಷನ್ ಮತ್ತೆ ಅದರ ಮಾರ್ಕೆಟಿಂಗ್ ಏನಿದೆ ಅದನ್ನ ನೀವು ನೋಡ್ಕೊಳ್ತೀರಾ. ಓಕೆ, ವಾಣಿ ಅವರೇ, ನೀವು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ನೇಚರ್ ಆಫ್ ಜಾಬ್ ಏನಿದೆ? ನಾವು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತೀವಿ, ಹಾಗೆ ಮ್ಯಾನ್ ಪವರ್ ಪ್ರೊವೈಡ್ ಮಾಡ್ತೀವಿ. ತುಂಬಾ ಕಂಪನಿಗಳಿಗೆ ಪ್ರೊವೈಡ್ ಮಾಡ್ತೀವಿ. ಇಫ್ಕೋ, ಕ್ರಿಪ್ಕೋ ಆ ಕಡೆ ಕಂಪನಿಗಳಿಗೆಲ್ಲ ಪ್ರೊವೈಡ್ ಮಾಡಿದೀವಿ. ಜೊತೆಗೆ ಸೆಕ್ಯೂರಿಟಿ ಮೇನ್ ಬಿಸ್ನೆಸ್ ಆಗಿ ಮಾಡ್ತಾ ಇದೀವಿ. ಇತ್ತೀಚೆಗೆ ಹಲವಾರು ಸೆಕ್ಯೂರಿಟಿ ಗಾರ್ಡ್ಗಳೇ ಇದರ ಕೇಸ್ಗಳಲ್ಲಿ ಇನ್ವಾಲ್ವ್ ಆದಂತ ಘಟನೆಗಳಿದಾವೆ. ಆ ತರದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಿಮ್ಮ ಕಂಪನಿಯಿಂದ ಯಾವ ತರದ ಮೇಜರ್ಸ್ ಅನ್ನ ತಗೊಂಡಿದ್ದೀರಾ? ನಾವೀಗ ಅದಕ್ಕೆ ಆ ಕಾರಣವಾಗಿ ಪೊಲೀಸ್ ವೆರಿಫಿಕೇಶನ್ ಅಂತ ಕೊಡ್ತೀವಿ. ಎಲ್ಲಾ ಎಂಪ್ಲಾಯೀಸ್ ನಮ್ಮ ಕಂಪನಿಯಲ್ಲಿ ಮಾಡಿರೋ ಎಲ್ಲಾ ಎಂಪ್ಲಾಯೀಸ್ಗೂ ಪೊಲೀಸ್ ವೆರಿಫಿಕೇಶನ್ ಮಾಡ್ತೀವಿ. ಹಾಗಾಗಿ ಯಾರನ್ನ ನಿಯೋಜನೆ ಮಾಡ್ತಾರೆ ಅವ್ರನ್ನ ಕಂಪ್ಲೀಟ್ ಆಗಿ ಸ್ಕ್ರೂಟಿನೈಸ್ ಮಾಡ್ಬಿಟ್ಟನೆ ನೀವು ಖಂಡಿತ ತಗೊಳ್ಳೋದು. ಇಲ್ಲ ಅಂದ್ರೆ ಅದ್ರ ಜೊತೆಗೆ ತಗೊಳ್ಳೋದೊಂದೇ ಅಲ್ಲ, ಅವ್ರು ಇನ್ನೂ 2 ರೆಫರೆನ್ಸ್ ಕೊಟ್ಮೇಲೆ ನಾವು ಅವ್ರ ಗಾರ್ಡ್ನ ಎಂಟ್ರಿ ಅಂತ ತಗೊಂತೀವಿ, ಎಂಟ್ರಿ ಲೆವೆಲ್ ಮಾಡಿಸ್ತೀವಿ. ಅವರೆಲ್ಲ ಕೆಲಸ ಮಾಡಿ ನಮ್ಮ ಕಣ್ಣು ಮುಂದೆನೆ 1-2-3 ತಿಂಗಳು ಕೆಲಸ ಮಾಡಿ ಅವರ ಬಿಹೇವಿಯರ್ನೆಲ್ಲ ಜಡ್ಜ್ ಮಾಡಿ ಆಮೇಲೆ ನಾವು ಕ್ಲೈಂಟ್ ಪ್ಲೇಸ್ ಕಳ್ಸೋದು. ಅದಕ್ಕೆ ಮುಂಚೆ ಕಳ್ಸಲ್ಲ. ಓಕೆ, ಈಗ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದಾವೆ, 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೀವಿ, ಅದು ಮತ್ತೆ ನಾರ್ತ್ ಇಂಡಿಯಾದಿಂದ ಸಾಕಷ್ಟು ಜನ ಉದ್ಯೋಗವನ್ನು ಅರಸ್ಕೊಂಡು ಬೇಸಿಕಲಿ ಈ ಉದ್ಯೋಗನ ಅರಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಲ್ಲಿಂದನೇ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿರತಕ್ಕಂಥದ್ದು ಅಥವಾ ಅಲ್ಲಿಂದನೇ ಯಾಕೆ ಬರ್ತಾ ಇದ್ದಾರೆ? ಏನಾದ್ರು ಸ್ಪೆಸಿಫಿಕ್ ಕಾರಣ ಇದೆಯಾ ಅಥವಾ ನಮ್ಮ ಕಡೆಯಿಂದ ಅಂದ್ರೆ ಸೌತ್ ಆಗಿರ್ಬೋದು ಅಥವಾ ಕರ್ನಾಟಕದಾಗಿರ್ಬೋದು ಕಡಿಮೆ ಬರ್ತಾ ಇದ್ದಾರೆ? ಹೇಗೆ? ನಮ್ಮ ಕಂಪನಿಯಲ್ಲಿರೋ 3/4 ಜನ ಕರ್ನಾಟಕದವರು. ನಾರ್ತ್ ಇಂಡಿಯನ್ಸ್ ತುಂಬಾ ಕಮ್ಮಿ. ನಾರ್ತ್ ಇಂಡಿಯನ್ಸ್ ತಗೊಂತೀವಿ, ಆದ್ರೂ ತುಂಬಾ ಕಮ್ಮಿ. ಯಾಕೆಂದ್ರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ವೆರಿಫೈ ಮಾಡ್ಕೊಂಡ್ ಬಂದು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕರ್ನಾಟಕದವರಾದ್ರೆ ನಮ್ಗೆ ನಮ್ ಜನ ನಮಗ್ ಗೊತ್ತು. ಹಾಗಾಗಿ ನಾವು ನಮ್ ಕಡೆ ಇರೋರ್ನೇ ಎಂಪ್ಲಾಯ್ ಮಾಡ್ತಾ ಇದೀವಿ. ಮೇಘನಾ, ಎಷ್ಟನೇ ಕ್ಲಾಸ್ ನೀನೀಗ? 3rd ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಶ್ರೀವಾಣಿ ಪಬ್ಲಿಕ್ ಸ್ಕೂಲ್. ಶ್ರೀವಾಣಿ ಪಬ್ಲಿಕ್ ಸ್ಕೂಲ್. ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಇಷ್ಟ? SS ಸೋಷಿಯಲ್ ಸೈನ್ಸ್. ಓಕೆ, ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಹೇಟ್ ಮಾಡೋದು?
ಹೇಟ್ ಹಾ, ಮ್ಯಾಥಮೆಟಿಕ್ಸ್. ಹೌದಾ? ಯಾಕೆ ಮ್ಯಾಥಮೆಟಿಕ್ಸ್ ಹೇಟ್ ಮಾಡೋದು? ಗೊತ್ತಾಗಲ್ಲ, ಗೊತ್ತಾಗಲ್ಲ ಅಂತ. ಯಾರು ನಿಮ್ ಕಷ್ಟ ಇರುತ್ತೆ. ಕಷ್ಟ ಇರತ್ತೆ ಅಂತ. ಓಕೆ. ಮನೆಯಲ್ಲಿ ಯಾರು ಹೇಳ್ಕೊಡ್ತಾರೆ ಮ್ಯಾಥಮೆಟಿಕ್ಸ್? ಅಮ್ಮ ಹೇಳ್ಕೊಡೋದು, ಅಪ್ಪ ಹೇಳ್ಕೊಡೋದು? ಅಪ್ಪ ಹೌದಾ? ಏನಾಗ್ಬೇಕು ಅಂತಿದೀಯಾ? ಡಾನ್ಸರ್, ಡಾನ್ಸರ್ ಆಗ್ಬೇಕು. ವೆರಿ ಗುಡ್. ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀಯಾ? ಯಾವ್ದು? ಭರತನಾಟ್ಯ. ಭರತನಾಟ್ಯಂ ಮಾಡೋದು. ಮುಂದೆ ಡ್ಯಾನ್ಸರ್ ಆಗ್ಬೇಕು ಅಂತಿದೀಯಾ? ಓಕೆ. ನಾನು ಮತ್ತೆ ಮಾತಾಡ್ತೀನಿ ನಿನ್ ಜೊತೆ. ರಮೇಶ್ ಅವರೇ, ಹೇಗಿದೆ ಮಯೂರ್ ಅವರ ಜಾತಕ, ಅವರ ಕುಟುಂಬದ ಜಾತಕ? ಮಯೂರ್ ಅವರು ಮಖ ನಕ್ಷತ್ರ ಅಮಾವಾಸ್ಯ ದಿನ ಜನನಾಗಿದೆ. ಸೊ ಈ ಜಾತಕದಲ್ಲಿ ಏನಾಗಿದೆ ಅಂತಂದ್ರೆ ಇವರಿಗೆ ಮಾರ್ಗದರ್ಶನದ ಕೊರತೆ ಆಗಿರುತ್ತೆ. ನಾನು ಬರೀ ನೆಗೆಟಿವ್ ಹೇಳ್ತಿದ್ದೀನಿ ಅಂತ ನೆನ್ಸ್ಕೋಬೇಡಿ. ಬಟ್ ಏನಂದ್ರೆ ಫಸ್ಟ್ ನೆಗೆಟಿವ್ ಏನಿದೆ ನಿಮ್ಗೆ ಅದನ್ನ ಗೊತ್ತಾಯ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಮ ಪಾಸಿಟಿವ್ ಬರುತ್ತೆ. ಯಾಕಂದ್ರೆ ಪಾಸಿಟಿವ್ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ನೆಗೆಟಿವ್ ಇರುತ್ತೆ ಅದರಷ್ಟೇ ಪಾಸಿಟಿವ್ ಇದ್ದೇ ಇರುತ್ತೆ. ಯಾರಿಗೂ ಬರೀ ನೆಗೆಟಿವ್ ಮಾತ್ರ ಇರಲ್ಲ. ಬಟ್ ಏನಕ್ಕಂದ್ರೆ ನೆಗೆಟಿವ್ ಹೇಳೋರು ಕಡಿಮೆ ಇರ್ತಾರೆ. ಬಟ್ ನೆಗೆಟಿವ್ ಹೇಳೋದನ್ನ ನಾವು ಫಸ್ಟ್ ಅರ್ಥಕೊಂಡ್ರೆ, ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣ ತಗೊಂಡ್ರೆ ನೆಕ್ಸ್ಟ್ ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪಾಸಿಟಿವ್ ಅನ್ನ ನೀವು ಅನುಭವಿಸಬಹುದು ಅಂತ. ಯಾಕಂದ್ರೆ ನಿಮ್ಮ ಪಾಸಿಟಿವ್ ಏನಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷದ್ ಧರ್ಮ ಸನಾತನಃ ಅಂತ. ಸೊ ಆ ಥರದಲ್ಲೂ ಕೂಡ ಎಲ್ಲ ವ್ಯಕ್ತಿಗಳು ಕೂಡ ಬಹುಶಃ ಒಳ್ಳೆದನ್ನೇ ಮೊದಲು ಕೇಳಲಿಕ್ಕೆ ಬಯಸ್ತಾರೆ, ಶುಭವಾಗಲಿ ಅಂತ ಹೇಳಿ. ಸೊ ನಾನು ಕೂಡ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದು ಏನಂದ್ರೆ, ಮಯೂರ್ ಅವರ ಪಾಸಿಟಿವ್ ಏನಿದೆ ಅದನ್ನ ಮೊದಲು ಹೇಳಿ, ಆಮೇಲೆ ಕೊರತೆಗಳೇನಿದೆ ಅದನ್ನ ಅವರಿಗೆ ಹೇಳಬಹುದು. ಖಂಡಿತ ಖಂಡಿತ. ಇವ್ರಿಗೆ ಏನಾಗಿದೆ ಅಂತಂದ್ರೆ ಒಳ್ಳೆ ನಾಲೆಜ್ ಇದೆ. ನಾಲೆಜ್ ಏನಾಗಿದೆ ತುಂಬಾ ಅಂದ್ರೆ ಒಬ್ಬ ವ್ಯಕ್ತಿಗೆ ನಾಲೆಜ್, ಜ್ಞಾನ ತುಂಬಾ, ಪ್ರಜ್ಞಾನಂ ಬ್ರಹ್ಮ ಅಂತ ಅಂತೀವಿ. ನಾಲೆಜ್ ತುಂಬಾ ಇದೆ. ಮತ್ತೆ ಏನಾಗಿದೆ ಅಂತಂದ್ರೆ ಉತ್ತಮ ವೃತ್ತಿ ಸಿಕ್ಕಿದೆ ವ್ಯವಹಾರದಲ್ಲಿ, ಮತ್ತೆ ಹಣಕಾಸಿನ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೀತಾ ಇದೆ. ಇವರ ಮದುವೆ ಕೂಡ ಅಷ್ಟೇ, ಅಂದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದೆ. ಮಗಳಿಗೆ ಕೂಡ ಅಷ್ಟೇ ಉತ್ತಮ ಒಂದು ಭವಿಷ್ಯ ಇದೆ, ತುಂಬಾ ಉತ್ತಮ ಭವಿಷ್ಯ ಇದೆ. ಇದು ಅವರಿಗೆ ಜೀವನದಲ್ಲಿ ಕಷ್ಟದ ಅಂಶ, ಇಷ್ಟಫಲ ಮತ್ತೆ ಕಷ್ಟಫಲ ಅಂತ ಹೇಳ್ತೀವಿ. ಸೊ ಕಷ್ಟಫಲಕ್ಕಿಂತ ಜಾಸ್ತಿ ಇಷ್ಟಫಲನೇ ಇದೆ ಇವರಿಗೆ. ಸೊ ಅದರಿಂದ ತುಂಬಾ ಕಷ್ಟ ಇದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಆ ಕಷ್ಟದಲ್ಲಿ ಇರುವಂತದ್ದು ಸಮಸ್ಯೆಗಳನ್ನ ಮಾತ್ರ ಒಂದೊಂದಾಗಿ ಗುರುತಿಸ್ಕೊಂಡು ಅಂತ ಹೇಳುವಂತದ್ದು ನಾನು. ಆಯ್ತಾ? ಮತ್ತೆ ಇವರ ಈ ಟೋಟಲ್ ಫ್ಯಾಮಿಲಿಯಲ್ಲಿ ತುಂಬಾ ಉತ್ತಮವಾಗಿರುವಂತಂದ್ರೆ ಇವರು ಮಗಳ ಜಾತಕ, ನೆಕ್ಸ್ಟ್ ಇವರ ಪತ್ನಿಯ ಜಾತಕ, ನೆಕ್ಸ್ಟ್ ಇವರ ಜಾತಕ. ಈಗ ನಾವು ಈ ವೇರಿಯೇಷನ್ ರ್ಯಾಂಕಿಂಗ್ ಕೊಡುವಂತ ರೀತಿ ಹೇಗಿದೆ ಅಂತ. ಇದು ಏನಾಗಿದೆ, ಫ್ಯಾಮಿಲಿನ ನಡ್ಸ್ಕೊಂಡು ಹೋಗ್ತಾ ಇರುವಂತದ್ದು ಯಾರು ಅಂತಂದ್ರೆ ಅವರ ಪತ್ನಿಯೇ ಅವರ ಫ್ಯಾಮಿಲಿ ನಡ್ಸ್ಕೊಂಡು ಹೋಗುವಂತ ಗುಣಗಳು ಇದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನಾಗಿದೆ, ಇವರು ತನಗಿಂತ ಜಾಸ್ತಿ ತಿಳಿದವರ ಮಾತುಗಳನ್ನ ಕೇಳ್ತಾರೆ ಒಂದು. ಮತ್ತೆ ಅತಿಯಾದ ಎಕ್ಸ್ಪೆನ್ಸ್ ಮಾಡ್ತಾ ಇರ್ತಾರೆ. ಅತಿಯಾದ ಎಕ್ಸ್ಪೆನ್ಸ್ ಏನಾಗುತ್ತೆ, ಸೇವಿಂಗ್ಸ್ ಕಡಿಮೆ ಆಗುತ್ತೆ. ಅತಿಯಾದ ಎಕ್ಸ್ಪೆನ್ಸ್ ಸೇವಿಂಗ್ಸ್ ಕಡಿಮೆ ಆಗುತ್ತೆ. ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಮಾರ್ಗದರ್ಶಕರ ಕೊರತೆ ಅಂದ್ರೆ ಗೈಡೆನ್ಸ್ ಯಾರು ಪ್ರಾಪರ್ ಆಗಿ ಮಾಡಿರಲ್ಲ. ಸೆಲ್ಫ್ ಆಗಿ ಅವರಾಗೆ ಬೆಳ್ಕೊಂಡು ಬಂದಿದ್ದಾರೆ. ಫ್ಯೂಚರ್ ತನ್ನ ದಾರಿನ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ. ಏನಾಗಿದೆ, ಆಫ್ಟರ್ ಮ್ಯಾರೇಜ್ ಇವರಿಗೆ ಒಂದು ಅವರ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ತರ ಸಿಕ್ಕಿದೆ. ಆದ್ಮೇಲೆ ಏನಾಗಿದೆ ಅಂದ್ರೆ ಇವರ ಮಿಸಸ್ ವಾಣಿ ಅವರ ಜಾತಕ ಪ್ರಕಾರ ಇವರು ಹಿಂದಿಂದ ಕಷ್ಟದಿಂದ ಬಂದ್ರು ಆಫ್ಟರ್ ಮ್ಯಾರೇಜ್ ಇವರಿಗೆ ಉತ್ತಮವಾದ ಯೋಗಗಳು ಫಾರ್ಮ್ ಆಗಿದೆ. ಅಂದ್ರೆ ಪಂಚಮಾಧಿಪತಿ ಲಗ್ನಕ್ಕೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಜನಾನುರಾಗ ಜಾಸ್ತಿ ಇರುತ್ತೆ. ಅಂದ್ರೆ ಅವರ ಹೊರಗಿನ ಪ್ರಪಂಚದಲ್ಲಿ ಅವರ ಫ್ರೆಂಡ್ಸ್ ಗಳಾಗ್ಲಿ ಅಥವಾ ಸಹಕಾರ ಕೊಡುವಂತ ಜನರ ಸಹಕಾರ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದು ಹತ್ರ ಎಮ್ಎಲ್ಎಗಳಿಗಿರುವಂತ ಒಂದು ಅಷ್ಟು ಉತ್ತಮವಾದ ಯೋಗ ಅದು. ಪಂಚಮಾಧಿಪತಿ ಲಗ್ನಕ್ಕೆ ಯಾರು ಬರ್ತಾರೆ ಅವ್ರಿಗೆ ಆಟೋಮೆಟಿಕ್ ತುಂಬಾ ಜನರ ಬೆಂಬಲ ಸಿಗುತ್ತೆ. ಜನರ ಬೆಂಬಲ ಸಿಕ್ಕಿದ್ರೆ ಆಟೋಮೆಟಿಕ್ ನಿಮ್ಮ ಕಷ್ಟದಲ್ಲಿ ಒಂದು ಸಹಕಾರ ಕೊಟ್ಲೆ ಆ ಕಷ್ಟ ಅಂತ ಅನಿಸಲ್ಲ. ಸೊ ಆದ್ರಿಂದ ಇವ್ರಿಗೆ ತುಂಬಾ ಉತ್ತಮವಾಗಿದ್ದರಿಂದ ಫ್ಯೂಚರ್ಗೆ ಸಮಸ್ಯೆಗಳೇನು ಕ್ರಿಯೇಟ್ ಆಗಲ್ಲ. ಒಂದು ಏನಂದ್ರೆ ಅಡೆತಡೆ ಆಗ್ತಾ ಇರುತ್ತೆ ಸಣ್ಣ ಪುಟ್ಟದ್ದು. ಅದು ಯಾವ್ದಕ್ಕೆ ಏನಕ್ಕಾಗಿದೆ ಅಂದ್ರೆ ರಾಹು ಮತ್ತೆ ಕೇತು ನಡುವೆ ಎಲ್ಲಾ ಗ್ರಹಗಳು ಕೂಡ ಇವರಿಗೆ ಬಂದಿದೆ. ಬಟ್ ಆದ್ರೂ ಈಗ 32 ಇಯರ್ಸ್ ಆದ್ರಿಂದ ಇನ್ನು ನಂತರ ಅಂದ್ರೆ 32-35 ಏಜಸ್ ನಂತರ ಆ ದೋಷಗಳು ಪರಿಹಾರ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ. ಆದ್ರೂ ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಮಾಡ್ಕೊಂಡ್ರೆ ಸೊ ಆಫ್ಟರ್ 32-35 ಇಯರ್ಸ್ ನಂತರ ನಿಮ್ಗೆ ಉತ್ತಮ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಮಗಳಿಗೆ ಬಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ. ಲಗ್ನದಲ್ಲೇ ಗುರು ಇದೆ. ಲಗ್ನದಲ್ಲಿ ಗುರು ಇದ್ದು ಅಂದ್ರೆ ಜ್ಞಾನ ಬರುತ್ತೆ. ನಾನು ವಿದ್ಯೆ ಅಂತ ಅಂತಿಲ್ಲ, ಬಟ್ ಜ್ಞಾನ ಬರುತ್ತೆ ಅಂದ್ರೆ ನಾಲೆಜ್ ತುಂಬಾ ಇಂಪಾರ್ಟೆನ್ಸ್. ಸೊ ಲಗ್ನದಲ್ಲೇ ಗುರು ಇರೋದ್ರಿಂದ ಇವರು ಹೇಗೆ ಬದುಕಬೇಕು ಅಂತ ಇವ್ರಿಗೆ ಗೊತ್ತಾಗುತ್ತೆ, ನಾನು ಏನ್ ಮಾಡ್ಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಉತ್ತಮವಾಗಿ ಮುಂದೆ ಬೆಳವಣಿಗೆ ಕಂಡುಕೊಳ್ತದೆ. ಮೇಘನಾ, ರಘುವಂಶರು ಹೇಳಿದ್ರು ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ನಾಲೆಜ್ ಮತ್ತೆ ವಿಸ್ಡಮ್ ನಿಂಗೆ ಡಿಫ್ರೆನ್ಸ್ ಗೊತ್ತಿದೆಯಾ ಏನಂತ? ಟೊಮೆಟೊ ಏನು ಅದು, ತರಕಾರಿನ ಫ್ರೂಟಾ? ತರಕಾರಿನ. ಓಕೆ. ಟೊಮೆಟೊ ಇಸ್ ಅ ಫ್ರೂಟ್ ಆಕ್ಚುಲಿ. ಟೊಮೆಟೊ ಇಸ್ ಅ ಫ್ರೂಟ್, ಆದ್ರೆ ಅದು ನಾಲೆಜ್. ಆಯ್ತಾ? ಅದನ್ನ ಫ್ರೂಟ್ ಸಲಾಡಿಗೆ ಹಾಕಬಾರ್ದಲ್ಲ, ಅದು ವಿಸ್ಡಮ್. ಆದ್ಮೇಲೆ ಶಿವಮೊಗ್ಗ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ.